Yeah. Ready na? Hello? Yeah? ಓಕೆ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇನ್ನೊಂದ್ಸರಿ ದಯವಿಟ್ಟು ಎಲ್ಲರೂ ಬಂದು ಕುತ್ಕೊಳ್ಳಿ ಅಂತ ಕೇಳ್ಕೊತೀನಿ. ಒಬ್ಬೊಬ್ಬರಾಗ ಹಂಗೆ ಎದ್ದೋಗ್ತಾ ಇದ್ರೆ ದೆನ್ ಎವ್ರಿಬಡಿ ವಿಲ್ ಗೋ ದೇರ್ ಅನ್ನೋ ಒಂಥರ ಎಲ್ಲರೂ ಕುತ್ಕೊಂಡ್ಬಿಡಿ ದಯವಿಟ್ಟು ಪ್ಲೀಸ್. ಅದೇ ನೋಡಿ ಹೆಂಗ್ ಜೋರಾಗಿ ಎಲ್ಲರೂ ಎವ್ರಿಬಡಿ ಪ್ಲೀಸ್. ಇವರು ಈ ಡ್ರಾಮಾ ಬರೆದು ನಿರ್ದೇಶನ ಮಾಡಿ ಡೈರೆಕ್ಟ್ ಮಾಡಿ ಎಲ್ಲ ಇವರೇ ಮಾಡಿರೋದು. ಸೊ ಅವ್ರಿಗೆ ತರುಣ್ ಸರ್ ಪ್ಲೀಸ್ ಕುತ್ಕೊಳ್ಳಿ. Kiddos, I don't want you guys walking here, please. Everybody back. ಹಿಂಗೆ ಆಗ್ತಾ ಇದ್ರೆ 4 ಅಲ್ಲ 5 ಗಂಟೆ ಅಲ್ಲ 6 ಗಂಟೆ ಆಗುತ್ತೆ. ಓಕೆ ಓಕೆ, ಫೈನಲಿ ನೋಡ್ತಾ ಇದ್ದೀರಾ ಸೇನು ಏನ್ ನೆನಪಾಗುತ್ತೆ ನಿಮಗೆ? ಏನ್ ಅನ್ಸುತ್ತೆ? ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ನಿಮ್ಮನ್ನು ಸೇರಿಸ್ಬೇಕನ್ಸುತ್ತೆ. ಓಕೆ, ಈಗ ಒಂದು ಹಾಸ್ಯ ಭರಿತ ನಾಟಕ. ಪ್ರಪಂಚದಲ್ಲಿ ಯಾವುದೇ ವೃತ್ತಿ ಇರಲಿ, ಎಲ್ಲಾ ವೃತ್ತಿಗಳಲ್ಲೂ ಏನಾದ್ರೂ ಒಂದು ಹಾಸ್ಯ ಅನ್ನೋದು ಬಂದೇ ಬರುತ್ತೆ. ಸ್ವಾಭಾವಿಕವಾಗಿ ಹಾಸ್ಯ ಅನ್ನೋದು ಬರುತ್ತೆ. ಹಾಗೆ ಇಂಥ ಸನ್ನಿವೇಶದಲ್ಲೂ ನೋವಿರ್ಬೋದು, ಹಲ್ಲು ನೋವಿರ್ಬೋದು, ಏನೇ ನೋವಿರ್ಬೋದು, ಅದರಲ್ಲೂ ಹಾಸ್ಯ ಬರುತ್ತೆ ಅಂದ್ರೆ ನೀವು ನಂಬ್ತೀರಾ? ಇಲ್ಲ ತಾನೆ? ಆದ್ರೆ ನಾವು ತೋರಿಸ್ತೀವಿ ನಿಮ್ಗೆ ಹಾಸ್ಯ ಬರುತ್ತೆ ಅಂತ. ನಾವೀಗ ಡೆಂಟಿಸ್ಟ್ ಹತ್ರ ಹೋದಾಗ ನಮಗ್ ನೋವಾಗುತ್ತೆ, ನಮಗ್ ನೋವಲ್ಲಿ ನಮಗ್ ನಗು ಬರ್ದೇ ಇರ್ಬೋದು, ಆದ್ರೆ ಅದನ್ನ ನೋಡ್ತಾರಲ್ಲ ಬೇರೆಯವರು, ಕೇಳ್ತಾರಲ್ಲ, ಅವ್ರಿಗೆ ನಗು ಬರುತ್ತೆ. ಇದನ್ನ ನೋಡಿ ನೀವೆನ್ನೇ ಅದು ಪ್ರೂಫ್ ಅಂತ ಗೊತ್ತಾಗುತ್ತೆ. ಈ ಹಾಸ್ಯ ಪ್ರಸಂಗದ ನಾಯಕ ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಹಲೋ, ಈ ಡಾಕ್ಟ್ರು ಲಕ್ಷಾಂತರ ಹಣ ಕ್ಯಾಪಿಟೇಷನ್ ಸುರಿದು 8 ವರ್ಷದಲ್ಲಿ ಡೆಂಟಲ್ ಕೋರ್ಸ್ ಮುಗಿಸಿ 35% ಕಷ್ಟಪಟ್ಟು ತಗೊಂಡು ಎಲ್ಲೂ ಕೆಲಸ ಸಿಗದೆ ಇವರೇ ಒಂದು ಕ್ಲಿನಿಕ್ ಓಪನ್ ಮಾಡಿಕೊಂಡು ಹಣ ಇರೋ ಪೇಷಂಟ್ಸ್ಗೆ ನೊಣ ಹೊಡಿತಾ ಕಾಯ್ತಾ ಇದ್ದಾರೆ. ಈ ಡಿ.ಜಿ. ಪ್ರಾಣೇಶ್ ಬಗ್ಗೆ ಕೇಳಿದಿರಾ? ಕರ್ನಾಟಕದಲ್ಲಿ ಸ್ಟ್ಯಾಂಡಪ್ ಕಾಮಿಡಿಯನ್. ಅವರೊಂದು ಎಪಿಸೋಡ್ ಅಲ್ಲಿ ಹೇಳ್ತಾರೆ, ಕೆಲವರು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಗಳು ಇರ್ತಾರಂತೆ. ಯಾರ ಬಗ್ಗೆ ಹೇಳೋದು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂದ್ರೆ ಅವ್ರು ಏನು ಮಾಡಿದ್ರು ನಗು ಬರೋದು ಅಂತ ಅವ್ರಿಗೆ. ನಾವು ಅಂತ ಕ್ಯಾಟಗರಿಗೆ ಸೇರಿಲ್ಲ ಅಂತ ಪ್ರೂವ್ ಮಾಡಿ ದಯವಿಟ್ಟು ಡ್ರಾಮಾ ನೋಡ್ಬೇಕಾದ್ರೆ ಮಕ್ಳಿಗೆ ಪ್ರೋತ್ಸಾಹ ಕೊಡಿ, ನಗಿ, ಚಪ್ಪಾಳೆ ತಟ್ಟಿ ಮಜಾ ಮಾಡಿ, ಅಷ್ಟೇ ಕೇಳೋದು. ಓಕೆ, ಬನ್ನಿ ನೋಡೋಣ. ಡಾಕ್ಟರ್ ಹಲ್ಕೀಳಪ್ಪ. ಏನಮ್ಮ ಸುಲೋಚನಾ, ಯಾರಾದ್ರೂ ಪೇಷಂಟ್ ಬಂದ್ರೇನಮ್ಮ? ಇಲ್ಲ ಡಾಕ್ಟ್ರೆ, ಇನ್ನು ಯಾರೂ ಬಂದಿಲ್ಲ. ಗಂಟೆ 12 ಆಯ್ತು, ಇನ್ನು ಒಬ್ಬ ಪೇಷಂಟ್ ಕೂಡ ಬಂದಿಲ್ಲ ನನ್ನ ಕ್ಲಿನಿಕ್ಗೆ. ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ಜನನು ಹೆಲ್ದಿ ಮತ್ತು ಶಾಂತಿ ಪ್ರಿಯರಾಗ್ಬಿಟ್ರೇನು. ಅಮ್ಮನಿಗೆ ಇವತ್ತೇ ಹೇಳಬೇಕು, ಸರ್ವೇ ಜನ ಸುಖಿನೋ ಭವಂತು ಅಂತ ಪ್ರೇಯರ್ ಮಾಡಬೇಡ ಅಂತ. ಬಿಟ್ರೆ ನಾವು ಡಾಕ್ಟರ್ಗಳು, ಲಾಯರ್ಗಳು ಉಪವಾಸ ಸಾಯ್ಬೇಕೇನೋ. ಅದು ಪ್ರೇಯರ್ ಮಿಸ್ಟೇಕ್ ಅಲ್ಲ ಡಾಕ್ಟ್ರೆ. ನಮ್ಮೂರಲ್ಲಿ 5 ಜನ ಡೆಂಟಿಸ್ಟ್ಗಳು ಇದ್ದಾರೆ. ಎಲ್ರಿಗೂ ಪೇಷಂಟ್ ಬರಬೇಕು ಅಂದ್ರೆ ಒಂದು ಪವಾಡನೇ ಆಗಬೇಕು.
ನಾನು ನಮ್ಮಪ್ಪನ ಯಾವಾಗಲೇ ಹೇಳಿದೆ ನಾನು ಕಾರ್ಡಿಯಾಲಜಿಸ್ಟ್ ಆಗ್ತೀನಿ ಅಂತ. ಆದ್ರೆ ಅವ್ನು ಹೇಳ್ದ, ನೋಡಪ್ಪ ಎಲ್ಲರಿಗೂ ಒಂದೇ ಹೃದಯ ಇರುತ್ತೆ, ಕೆಲವರು ಹಲ್ಲುಗಳು ಮಾತ್ರ 37 ಇರುತ್ತೆ. ಮುದುಕಾದ್ಮೇಲೆ ಕೂಡ ಹಲ್ಲು ಕಚ್ಚಕ್ಕೆ ಅಂತ ಡೆಂಟಿಸ್ಟ್ ಹತ್ರನೇ ಬರಬೇಕು. ನೀನು ಡೆಂಟಿಸ್ಟ್ ಆದ್ರೇನೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು ಅಂತ ಹೇಳ. ಆದ್ರೆ ಅವನ ತಲೆಯಲ್ಲಿ ಬೇರೆ ಪ್ಲಾನ್ ಇತ್ತು ಬಿಡಿ. ನಮ್ಮ ಅಮ್ಮನ ಹತ್ರ ಜಗಳ ಆಡಿದಾಗ ಎಲ್ಲ ಅವನ ಹಲ್ಲುಗಳು ಬೀಳ್ತಿತ್ತು. ಆದ್ರೆ ಆ ಕೆಲಸ ಮಾಡ್ಬೋದಲ್ಲ ಅಂತ ಅವನ ಪ್ಲಾನ್. ಯಾರು ಪೇಷಂಟ್ ಬರ್ತಾರೋ ಆಗಿದೆ. ವೆಂಕಟರಮಣ, ಈ ಪೇಷಂಟ್ ಹಲ್ಲು ತುಂಬಾ ಕಟ್ಟಾಗಿ ಮಾಡಪ್ಪ. ಓಡಿಸ್ತೀನಿ. ತಳ ಮಾಡದೆ ಒಳಗೆ ಕಳ್ಸಮ್ಮ. ನಮಸ್ತೆ 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 ಬಾಬಾ, ಚೆನ್ನಾಗಿದ್ದೀರಾ? ನಮ್ಮ ಅಪ್ಪ ಅಮ್ಮ ಈ ನಿರ್ಮಲ ಅಂತ ಹೆಸರಿಟ್ರೋ ಏನೋ. ನಾನು ನನ್ನ ಅಲ್ಗಿಲ ಕ್ಲೀನಾಗಿ ಇಟ್ಕೋಬೇಕಂದ್ರೆ ದಿನಕ್ಕೆ 2-3 ಸಲ ಬ್ರಷ್ ಮಾಡ್ತೀನಿ. ಆದ್ರೆ ಈ ಎಲ್ಗಡೆ ಕ್ಯಾವಿಟಿ ಮಾತ್ರ ತೆರೆಯೋಕೆ ಆಗಲ್ಲ ನೋಡಿ. ತುಂಬಾ ಟೆನ್ಷನ್ ಆಗಿತ್ತು ಡಾಕ್ಟ್ರೆ. ಇದೇ ಮೊದಲ ಸಲ ಬರ್ತಾ ಇರೋದು ನಿಮ್ಮ ಹತ್ರ. ನೀನು ಹೆದರ್ಕೊಂಬೇಡಮ್ಮ, ನನ್ನ ನೋಡು ಎಷ್ಟು ಪ್ರಶಾಂತವಾಗಿದ್ದೀನಿ. ನನಗೂ ಕೂಡ ನೀನೇ ಮೊದಲನೇ ಪೇಷಂಟು. ನೀನೇನು ಭಯ ಪಡ್ಬೇಡ. ಓಕೆ, ಇವಾಗ ಹೇಳು, ರೂಟ್ ಕೆನಾಲ್ ಮಾಡ್ಬೇಕಾ ಇಲ್ಲ ಗೋಲ್ಡ್ ಕ್ರೌನ್ ಮತ್ತೆ ಗೋಲ್ಡ್ ಟೀತ್ ಹಾಕ್ಬೇಕಾ? ಈ ಬಲ್ಗಡೆ ದವಡೆ ಹಲ್ಲು ಬಹಳ ವೀಕ್ ಆಗುತ್ತೆ. ಅದು ಅಲ್ದು ಬಿಡ್ತಾ ಇದೆ. ಅದನ್ನ ಕಿಲ್ಲಾಕ್ಬೇಡಿ. ಅಷ್ಟೇನಾ? ನೋಡಮ್ಮ, ಒಂದು ಕೆಲಸ ಮಾಡೋಣ. ಅದಕ್ಕೆ ರೂಟ್ ಕೆನಾಲ್ ಮಾಡೋಣ. ಆದ್ಮೇಲೆ ಒಂದು ಗೋಲ್ಡ್ ಕ್ರೌನ್ ಹಾಕಿ ಬಿಟ್ಬಿಡೋಣ. ಸ್ವಲ್ಪ ದಿವಸ ಆದ್ಮೇಲೆ ಕಿತ್ರಾಯ್ತು. ನಾನು ಕೂಡ ಜೀವನ ನಡೆಸ್ಬೇಕಲ್ವಾ? ಗೋಲ್ಡನ್ ಕ್ರೌನ್ ಅಲ್ರಿ ಡಾಕ್ಟ್ರೆ. ಯಾವನ್ ಬಂದು ನನ್ನ ಬಾಯಿ ಒಳಗಡೆ ಬಂಗಾರದಲ್ಲೂ ನೋಡ್ತಾನೆ. ಅದೇ ದುಡ್ಡಿದ್ರೆ ಬಂಗಾರದ ಚೇನು ಅಥವಾ ಬೈಸನ್ನ ಮಾಡಿಸ್ಕೋಬಹುದು. ನಮ್ಮ ಬಾಯಲ್ಲಿ ಕೂತ್ಕೋ, ರಿಪೇರಿ ಮಾಡ್ತೀನಿ. ಅಲ್ಲೇ ಮುಟ್ಟಿಲ್ಲ, ಅಲ್ಲೇ ತೋರಕ್ಕೆ ಇಷ್ಟೆಲ್ಲ ಹೊರಗಡೆ ಪೇಷಂಟ್ ಕೇಳಿಸ್ಕೊಂಡ್ರೆ ಎಪ್ಪ ಹೋಗ್ಬಿದ್ದು ಓಡೋಗ್ತಾರೆ ಅಷ್ಟೇ. ಅಯ್ಯೋ ಡಾಕ್ಟ್ರೆ, ಕೈಕಿಚ್ಚಿದ್ದು ಅನ್ನೋದಲ್ಲ. ನೀವು ನಿಮ್ಮ ಹೆಮ್ಮೆಯಂತ ಕಾಲದಿಂದ ಇವಾಗ ಬಾಯಿ ಓಪನ್ ಮಾಡಿ ಒಂದು ಮಾತು ಕೂಡ ಆಡ್ಬೇಡಿ. ಇಲ್ಲಿ ನೋಡಮ್ಮ, ನಿನ್ನ ಹಲ್ಲು ಎಷ್ಟು ಚೆನ್ನಾಗಿ ಕಿತ್ತಿದ್ದೀನಿ. Oh my God. ಡಾಕ್ಟ್ರೆ, ನಾನು ನಿಮಗೆ ಬಲ್ಗಡೆ ಹಲ್ಲು ಕಿತ್ತಿದ್ದಲ್ಲ. ಸಾರಿ ನಮ್ಮ ಮೊದಲನೇ ಪೇಷಂಟ್ ಅಂತ ಹೇಳಿ ಬಹಳ ಎಕ್ಸೈಟ್ ಆಗ್ಬಿಟ್ಟೆ. ಗೊತ್ತಾಗಿಲ್ಲ. ಅಲ್ಲ, ನೀವಾದ್ರೂ ಹೇಳ್ಬೇಕಿತ್ತಲ್ಲ ಹಲ್ಲು ಕಿಡ್ಬೇಕಾದ್ರೆ. ಹೆಂಗ್ ಹೇಳೋದು? ನೀವು ನನಗೆ ಗಟ್ಟಿಯ ಕ್ಲಿಪ್ ಹಾಕಿದ್ರಲ್ಲ, ತಾಳಿ ನಾನು ನಮ್ಮ ಅಪ್ಪಂಗೆ ಹೇಳ್ತೀನಿ, ಸರಿಯಾಗಿ ಮಾಡ್ತೀನಿ. ನಿಮಗೆ ಕೋಟಿಗೆ ಹೇಳಿದ್ದೀನಿ. ಸಾರಿ ನಮ್ಮ